ಬೇರೆ ಬಿಜೆಪಿ ಏನು ಮಾಡ್ತಾ ಇದೆ ಹೇಳೋಣ, ಬೇರೆ ಅಂದ್ರೆ ಹೇಳಿ. ಬಿಜೆಪಿ ಏನು ಮಾಡ್ತಾ ಇದೆ? ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಬೇರೆ ಬಿಜೆಪಿ ಏನು ಮಾಡ್ತಾ ಇದೆ ಹೇಳೋಣ, ಬೇರೆ ಅಂದ್ರೆ ಹೇಳಿ. ಬಿಜೆಪಿ ಏನು ಮಾಡ್ತಾ ಇದೆ? ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಬೇರೆ ಬಿಜೆಪಿ ಏನು ಮಾಡ್ತಾ ಇದೆ ಹೇಳೋಣ, ಬೇರೆ ಅಂದ್ರೆ ಹೇಳಿ. ಬಿಜೆಪಿ ಏನು ಮಾಡ್ತಾ ಇದೆ? ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಇದಾಗ NDRF ನಾರ್ಮಲ್ಸ್ಗಿಂತ ಬಡವರ ಕೇಳೋಣ, ಇಲ್ಲಿ ಸ್ಪೆಷಲಾಗಿ ಕೊಡಲಿ. ಇವರು ಕೂಡ ಅಲ್ಲಿ ಹೋಗಿ ಬಿಡದಿ ಟೌನ್ಶಿಪ್ಪಿಗೆ ಸಮಯ ಕೂಡ ಗೊತ್ತಾಗ್ತದೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಡವರು ಮನೆ ಕಳ್ಕೊಂಡ್ರೆ NDRF ನಾರ್ಮ್ಸ್ ಪ್ರಕಾರ 1.25 ಲಕ್ಷ ಇದ್ದರೂ ಕೂಡ ಹಿಂದಿನ BJP ಸರ್ಕಾರ 3 ಲಕ್ಷ ಕೊಟ್ಟರಲ್ಲ ಬಡವರು ಮನೆ ಕಳ್ಕೊಂಡಾಗ. ಅದೇ ರೀತಿ ರಾಜ್ಯ ಸರ್ಕಾರ ಗಮನ ಹರಿಸಲಿ. ಬರ ಬಂದರೂ ಕೊಡಲ್ಲ, ನೆರೆ ಬಂದರೂ ಕೊಡಲ್ಲ, ಪಕ್ಕದ ಬಿಹಾರಕ್ಕೆ ಬಂದರೂ ಕೊಡುತ್ತೆ, ಮಹಾರಾಷ್ಟ್ರಕ್ಕೆ ಬಂದರೂ ಕೊಡುತ್ತೆ, ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರ ಯಾಕೆ ಅಷ್ಟು ಅಸಾಡೆ? ಒಂದೊಂದು ಸ್ಪೆಷಲ್ ಪ್ಯಾಕೇಜ್ ಕೊಟ್ಟಿದೆಯಾ? ಹಿಂದಿನ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಗೊತ್ತಿದೆ. ಈಗಿನ ಮುಖ್ಯಮಂತ್ರಿಗಳು ಬುದ್ಧಿವಂತರಿದ್ದಾರೆ, ತರದಲ್ಲಿ ಯಶಸ್ವಿ ಆಗ್ತಾರೆ, ಸಂಪೂರ್ಣ ವಿಶ್ವಾಸ ಇದೆ. ಆಯಿತು, ಈಗ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಯಾಕೆ ಬೇಸರ? ನಾನು ಇವತ್ತಿನ ರಾಜ್ಯದ ಪರಿಸ್ಥಿತಿಯ ಬಗ್ಗೆ, ರೈತರ ಸಂಕಷ್ಟನ ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರ ಸ್ಪಂದನೆ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಹೇಳಿ, ಬೇರೆ ಹೇಳಿ. ಮಹಾರಾಷ್ಟ್ರ ಅಂತ ಈಗ ನಮ್ಮ ಪಾಲಿದು 15 TMC ನೀರು ಬರಬೇಕು, ಭೀಮೆ ಬತ್ತು ಹೋಗಿದೆ, ಬರಗಾಲದಲ್ಲಿ ನೀವು ಹೇಳ್ತಾ ಇದ್ದಾರೆ. ಈಗ ಆಡಳಿತ ಪಕ್ಷರೇ ಸರಿಯಾಗಿ ಮಹಾರಾಷ್ಟ್ರ ಸರ್ಕಾರ ಪತ್ರ ಬರೀ ಕೆಲಸ ಮಾಡ್ತಾ ಇಲ್ಲ. ನೀವು ವಿರೋಧ ಪಕ್ಷದ ನೀವು ಕೇಂದ್ರ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರ ಒತ್ತಾಯ ನಮ್ಮ ಪಾಲಿ ನೀರು ಬಿಡು ಅಂತ ನೀವು ಯಾಕೆ ಒತ್ತಡ ಹಾಕ್ಬಾರ್ದು? ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾನೇ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿ, ಅವ್ರ ಪ್ರಯತ್ನ ಅವ್ರು ಮಾಡಲಿ. ಹೇಳಪ್ಪ, ಬೇರೆ. ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ಪ್ರಿಯಾಂಕ ಇಲ್ಲಿ ಬಂದಿದ್ರ? ನಿಮ್ಮೂರ ಕಡೆಗೆ ಏನಾರು ಬಂದಿದ್ರ? ಪ್ರಿಯಾಂಕ ಖರ್ಗೆ ಗುಲ್ಬರ್ಗ ಕಡೆ ಬಂದಿದ್ರಾ? ಸಚಿವರಾದ್ಮೇಲೆ ಬಂದು ಸುಮ್ಮನೆ ಹೆಲಿಕಾಪ್ಟರ್ ಬಂದ್ರು ಹೋದ್ರೆ ಆಗೋದಿಲ್ಲ. ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ಲಿ. ಹೇಳೋಣ, ಬೇರೆ ಹೇಳಿ. ಬಿಜೆಪಿ ಏನು ಮಾಡ್ತಾ ಇದೆ ಹೇಳೋಣ, ಬೇರೆ ಅಂದ್ರೆ ಹೇಳಿ. ಬಿಜೆಪಿ ಏನು ಮಾಡ್ತಾ ಇದೆ? ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು.